ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕನ್ನಡದಲ್ಲಿ ಟೈಪಿಂಗ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೀವೇನಾದರೂ ಪೋಸ್ಟರ್ ಡಿಸೈನ್ ಮಾಡಬೇಕು ಅಥವಾ ಕನ್ನಡದಲ್ಲಿ ಡಾಕ್ಯುಮೆಂಟ್ ಟೈಪ್ ಮಾಡಬೇಕು ಅಂತಂದರೆ ಈ ಥರ ಅಕ್ಷರಶ್ ಟೈಪ್ ಸ್ಟುಡಿಯೋ ಅಂತ ವೆಬ್ಸೈಟಲ್ಲಿ ಹೋಗಿ ನೀವು ಇಂಗ್ಲೀಷ್ ಟು ಕನ್ನಡ ಟೈಪ್ ಮಾಡ್ಬೋದು. ಫಸ್ಟ್ ಗೂಗಲ್ನಲ್ಲಿ ನೀವು ಅಕ್ಷರ ಟೈಪ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ, ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಕನ್ನಡ ಬೇರೆ ಬೇರೆ ಫಾಂಟ್ಗಳು ಮತ್ತು ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ ಟೂಲ್ಸ್ಗಳು ಸಿಗುತ್ತೆ. ಫಸ್ಟ್ ನೀವು ಈಗ ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಈ ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ನಲ್ಲಿ ನೀವು ನಿಮಗೆ ಏನು ಬೇಕು ಅಂತ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಲ್ಲರಿಗೂ ನಮಸ್ಕಾರ. ಟೆಕ್ ಟೂಲ್ಸ್, ಇದನ್ನು ನಾನು ಇಂಗ್ಲೀಷ್ನಲ್ಲೇ ಬರೀತಾ ಇದ್ದೀನಿ. ಟೆಕ್ ಟೂಲ್ಸ್, ಈ ಇಂಗ್ಲೀಷ್ ವರ್ಡ್ಸ್ನು ಸೆಲೆಕ್ಟ್ ಮಾಡ್ಬೋದು. ಟೆಕ್ ಟೂಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಿ. ಇದು ಕನ್ನಡದಲ್ಲಿ ನಿಮಗೆ ಸಜೆಷನ್ ಕೊಡುತ್ತೆ. ನಿಮಗೆ ಯಾವ ಸಜೆಷನ್ ಕರೆಕ್ಟ್ ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ನಿಮಗೆ ಈ ಪೋಸ್ಟರ್ ಡಿಸೈನ್ ಅಥವಾ ಡಾಕ್ಯುಮೆಂಟ್ ಕನ್ನಡದಲ್ಲಿ ಬರೀಬೇಕು, ಈ ಥರ ಕೆಲಸಗಳಿಗೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಕಾಪಿ ಮಾಡ್ಬೋದು, ಸೇವ್ ಮಾಡ್ಕೊಳ್ಬೋದು, ಅಥವಾ ವಾಟ್ಸಪ್ಪಲ್ಲೂ ಬೇಕಿದ್ದರೆ ಶೇರ್ ಮಾಡ್ಬೋದು. ಧನ್ಯವಾದಗಳು. ನಮಸ್ಕಾರ.